ನಿನಗೊಂದು ಹೇಳ್ತಂಗೆ ಕೇಳಿ. ಈಗ ಫಸ್ಟ್ ಮಂತ್ರಾಲಯಕ್ಕೆ ಹೋಗೋಣ. ಮಂತ್ರಾಲಯದಿಂದ ಮುಂದ ಅಲ್ಲಿ ಗೋಪಾಪುರ ಅಂತ ಇದಲ್ಲ, ಅಲ್ಲಿ ಹೋಗೋಣ. ಆ ಬೆಳಕ ಧರ್ಮಸ್ಥಳಕ್ಕೆ ಹೋಗೋಣ. ಧರ್ಮಸ್ಥಾನ ಹೊರನಾಡಕ್ ಹೋಗೋಣ. ಹಿಂಗೆಲ್ಲಾ ದೇವಸ್ಥಾನ ಎಲ್ಲಾ ಮುಗಿಸ್ಕೊಂಡ ಮಮ್ಮಿ ನೆಕ್ಸ್ಟ್ ಗೋವಾಕ್ ಹೋಗ್ಬರೋಣ. ಗೋವಾಕ ಅಲ್ಲಿಂದ ಎಲ್ಲಾ ದೇವಸ್ಥಾನ ಮುಗಿಸ್ಕೊಂಬರ್ನ. ಧರ್ಮಸ್ಥಳ ಕುಕ್ ಸುಬ್ರಹ್ಮಣ್ಯ ಅಂತಾರಲ್ಲ, ಅಲ್ಲಿ ಹೊರನಾಡ ಅದೆಲ್ಲ ಹೋಗಿ ಅಡ್ಡಾಡಿ 8 ದಿವಸ ಆಗಲ್ಲ. ಹೆಂಗಿದ್ರು ಗುಡಿಯಾಗ ಊಟ ಫ್ರೀ, ಹೌದಿಲ್ಲ? ಮಸ್ತ್. ಮತ್ತ ಅದ್ ಏನಾರು ಬಾಡಿಗೆ ಇಷ್ಟ ಅಲ್ಲ, ಪಟ್ನ ಹೋಗಿ ಬಂದ್ಬಿಡಂತು. ಯಾಕೆ ಬಸ್ ತಳಗ್ ಹೋಗ್ತೀವಿ. ಈಗಾರೆ ಹೋಗ್ತಲ್ವೇ? ಇನ್ನೊಂದು 15-20 ನಿಮಿಷ ಆಕೈತಿ. ಅಲ್ಲಿ ಇದಕ್ಕೆ ಹೋಗಿ ಬರ್ಬೇಕಲ್ಲ, ಊರಿಗೆ ಹೋಗಿ ಭಾಳ ಬರ್ತೈತಲ್ಲ. ಬರ್ತೈತಿ. ಚಲೋ ಆತ್ ಬಿಡಪ್ಪ. ನಾವು ಎಷ್ಟು ಬಡ 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 ಓಡಾಡಿ ಬಂದ್ರು ಸುಮ್ಮ ದಾಟೇ ಬಿಟ್ಟತ್ತ. ಯಾಕಡೆ ನಡ್ತೀವಿ? ಈ ನಮ್ಮನಿ ಎಲ್ಲ ಡ್ರೆಸ್ ಎಲ್ಲ ಹಾಕೊಂಡ ಟ್ರಿಪ್ಪಿಗೆ ಟ್ರಿಪ್ಪಿಗೆ ದೇವಸ್ಥಾನ ನೋಡಾಕ. ಏನವ ಪ್ರವಾಸ ಅದನ್ನ ಇದನ್ನ ಮಾಡತ್ತೀರನ್ ಬರೀ ಮನೆ ಕುಂತೀನ್ ನೋಡ ನಾವು. ಅಲ್ಲ ಈ ಹುಡುಗಿನ ಬುದ್ಧಿ ಕಲತಿಲ್ಲ. ಆಗ ತಮ್ಗೆ ಏನು ಗೊತ್ತಾಯಿಲ್ಲ. ಯಾಕೆ ಏನಾತ? ನನಗ ಅನ್ಸತ್ರಾಕ 800 ಪಗಾರ ಬರ್ತೈತಿ. ಮಾತ್ರ 60 ವರ್ಷದ ಮಾಡ್ಸಿನಿ. ಆಗ 1200 ಬರ್ತೈತಿ. ಮಾತ್ರ ಹೆಸರು ಇಕ್ಕಿ ಕೊಡ್ತಾರ, 5 ಕಿಲೋ ಇಕ್ಕಿ ಕೊಡ್ತಾರ. ಅದ್ 75 ರೂಪಾಯಿ ಬರ್ತೈತಿ. ಆ ಬೇಡ ಗೃಹಲಕ್ಷ್ಮಿ ಮಾಡ್ಯಾರಲ್ಲ, 2000 ಬರ್ತೈತಿ. ನನಗೆ 2000, ನನ್ನ ಸಸಿಗೆ 2000, 4000. ಅಲ್ಲ ನಿನಗೆ 2000 ಆತ, ಆಕಿಗೆ ಯಾಕೆ ಬರ್ತೈತಿ? ಒಂದ ಮನ್ಯಾಗ ಇದ್ರಲ್ಲ ಇಬ್ರು. ನಿಮ್ಗೆಲ್ಲ ತಿಳಿಸಿ ಹೋಗ್ಬೇಕ. ನಾವ್ 2 ರೇಷನ್ ಕಾರ್ಡ್ ಮಾಡ್ಕೊಂಡ್ವಿ. ನಮ್ ಗಂಡಂದ ನಂದ ಯಾರೇ ಮಾಡ್ಕೊಂಡು ಇವ್ರಿಗೂ ಎಷ್ಟು ಶುಕ್ರ ಮಾತು ಕೊಡ, ಅಡಿಕೆ ಕೊಡ, ಎಲೆ ಕೊಡ. ಹಾಕತ್ತಿಲ್ಲ ತಮ್ಮ ತಿಳ್ಗಾವದೀನಿ. ಅದಕ್ಕಾಗಿ ನಾ ಏನ್ ಮಾಡೀನಿ, ಹೋಗಿ ಮತ್ತೇನತ್ತ ನಂದ್ ರೇಷನ್ ಕಾರ್ಡ್ ಬೇರೆ ಮಾಡ್ಕೊಂಡು 2,000 ಬರಾಕತ್ತಿ. ತಮ್ಮ ಇನ್ನೊಂದು ಹೇಳ್ತ ನಿನಗ, ಈಗ ನಾವು ಕರ್ನಾಟಕ ಎಲ್ಲಿ ಬೇಕಾದ ಅಲ್ಲಿ ಹೋಗ ಬಸ್ ಫ್ರೀ ಅಂತ ಮಾಡಿದಾರಲ್ಲ. ಟೆನ್ಷನ್ ಇಲ್ಲ ನೋಡ್ರಿ. ಹೋಗ್ಬಿಟ್ಟಾರ್ದ ಊಟ ಆಕತೆ, ಅಲ್ಲೆಲ್ಲ ಮಾಡ್ಕೋತೇವ. ಇವಾಗ ದೇವ್ರ ದರ್ಶನ ಆಕತೆ, ಮತ್ತೆ ಬರುವಾಗ ಬರ್ತೇವೆ. ನಮ್ಗೇನ್ ರೊಕ್ಕದೇನ್ ಕಡಿಮೆ ಇಲ್ಲ. ಅವ್ರ ಮಾಡ್ತಾರ ಪುಣ್ಯ ಹತ್ತಪ್ಪ, ಅವ್ರ ಪುಣ್ಯದವ್ರು ಮಾಡಿದಾರ. ಏನಂತಂದ್ರ ಅಲ್ಲಿ ಎಲ್ಲ ಅವರು ಹೋಗಿ ಎಲ್ಲ ಹೆಣ್ಮಕ್ಳಿಗೆ ಮಾಡ್ಕೊಂಡ್ ಕೂತಾರ. ಏನ್ ಮಾಡೋದ? ನೀವ್ ಗಂಡ ಮಕ್ಕಳಿಗೆ ಮಾಡಿದ್ರ ಅತ್ತಲ್ಲಪ್ಪ. ನೀ ಏನ್ ಸಂಜೆ ಮನೆಗೆ ಬರ್ತಿದ್ದೆ, ನೀ ಬಾರಂಗಡಿ ಬಾಗಲ ಬಂದಾಟ ಹೋಗ್ತಿದ್ದೆ. ಅದಕ್ಕಾಗಿ ಅವರು ಸ್ಯಾನ್ಯಾರಾಗಿ ಏನ್ ಮಾಡ್ಯಾರ ಗೊತ್ತನ? ಹೆಣ್ಣ ಮಕ್ಕಳಿಗೆ ಮಾಡ್ರ ದೇವಸ್ಥಾನ ಅಡ್ಡಾಡ್ತಾರ, ಮನ್ಯಾಗ ಸಂಟಿ ಪೇಟೆ ಮಾಡ್ತಾರ, ತೊರದು ಬರೋದು ಮಾಡ್ತಾರ, ಕುಬಸದ ಕಾರ್ಯ ಜಾತ್ರೆ ಎಲ್ಲಾರು ಪೋಲಿ ಮಾಡ್ತಾರ. ನೀವು ಕಿಶನ್ ರೊಕ್ಕ ಖಾಲಿ ಹೋಗಿ ಮಾಡಕ್ ತಗ. 1 ನೈಟಿ 2 ನೈಟಿ ಹಾಕೊಂಡ್ ಕಾರ್ ನಾಯಿ ಕುನ್ಯಾಗ ಬಾಗಲ್ಲ ಬೀಳ್ತಾರ. ನಾವೇನ್ ಮಾಡ್ಬೇಕು? ಅವ್ರ ಪ್ಲಾನ್ ಹಿಂಗೈತಿ, ನಿಮ್ಗೆಲ್ಲ ಅರ್ಥ ಆಗಿಲ್ಲ. ಅವರು ಬಾಳ ಶಾನ್ಯಾರ. ನಿಮ್ಮಂತವ್ರು ಮಾಡಿ ಏನ್ ಮಾಡೋದತ್ತೆ? ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಮಾಡಿದಾರ. ಅವ್ರ ಹೆಣ್ಮಕ್ಳಿಗಾರ ಮನಿ ಬಾಳೆ ವಿಚಾರ ಅಂತೆಲ್ಲ ಇರ್ತೈತಿ. ನಿಮ್ಗೇನ್ ಇರ್ತೈತಿ? ಕುಡಿದು ತಿನ್ನುದು, ದೋಸ್ತರ ಜೊತೆ ಹೋಗಿ ಮಜಾ ಮಾಡೋದಷ್ಟ. ಹಿಂಗ ಅಕ್ಕಿ ಸತಿ ಇಬ್ರು ನೀವು ಬಸ್ ಫ್ರೀ ಐತಿ ಅಂತೇಳಿ ಊರ್ ಅಡ್ಡಾಡ್ಕೊತ ಹೊಂಟ್ರ ಹೆಂಗ? ಯಾಕ ನಾವ್ ಮಜಾ ಮಾಡೋದ್ ಬೇಡ? ನೀವಷ್ಟ ಮಾಡ್ಬೇಕು, ನೀವಷ್ಟ ಟ್ರಿಪ್ ಅಡ್ಡಾಡ್ಬೇಕು. ನಾವೇ ನಿಮ್ ಕಣ್ಣಿ ಮನುಷ್ಯರ ಕಾಣಂಗಿಲ್ಲೇನ? ಇಬ್ರು 4 ಮಂದಿ ಕೂಡ್ರ ಪಾರ್ಟಿ ಮಾಡಕ್ ಹೊಲಕ್ ಹೋಗ್ತಾರ. ನಾವ್ ನೆನಪಾಗಿಲ್ಲ ಅವ್ರಿಗೆ. ತಿರ್ಕೊಂಡ್ ತಿಂದ್ರು ಅಲ್ಲಿ ನೋಡ್ದಲ್ಲ ಅವ್ರ. ಹಿಂಗ ನಿಮ್ಗೊಂದ್ ಕಾಲ ಇತ್ತ, ಈಗ ನಮ್ ಕಾಲ ಬಂದೈತೆ. ನಾನು ದೇವ್ರ ಅಂತೇಳಿ ಏನ್ ಬೇಡ್ಕೋತೇನ ಅಂದ್ರ, ನನ್ನ ಜಲೆನಿರು ಮಟಾನು ದೇವ್ರ ನನಗೆ ಇನ್ನ 50 ಅಭಿಷೇಕ ಮಾಡ್ಲಿ. ಆದ್ರೆ ನನಗೆ ಹಿಂಗ ಸಹಾಯ ಆಗಲ್ರ. ಗೌರ್ಮೆಂಟ್ ರೊಕ್ಕ ಬರುವಂಗ ಆಗ್ಲಿ. ಅಂದ್ರ ಒಟ್ಟ ನೀ ಇರ್ತಕ್ಕ ಗೌರ್ಮೆಂಟ್ ಇಂತ ಸರ್ಕಾರನ ಬರ್ಲಿ, ಹಿಂಗ ರೊಕ್ಕ ಬರ್ಕೋತಾನೆ ಇರ್ಲಿ ಅನ್ನಾರ. ಇನ್ನೊಂದ್ರಿ, ನಮ್ ಅತ್ತಿ ವಯಸ್ಸಾಗ ಮಟ ಆ ಸರ್ಕಾರ ಹಿಂಗ ಇಲ್ರಿ. ನನಗೂ ಆರಾಮಾಗೈತಿ. ದುಡಿಬೇಕನ್ನೋದು ಇಲ್ರಿ, ಆರಾಮ್ ಟೆನ್ಷನ್ ಇಲ್ಲ. ಅಲ್ವಾ ಮತ್ತೆ ನೀವು ಹಿಂಗ ಅಡ್ಡಾಡ್ಕೊತೊಂಡ್ರ ನಾವು ಮತ್ತ ಗಣಸೂರ್ ಗತಿ ಹೆಂಗ್ ನಂಬದ? ಅವ್ರು ಉಣ್ಬೇಕನ್ನೋಲಿ, ಅದಕ್ಕ ಅವ್ರ ಕೈ ಕೊಡತ್ತ ನಾವು. ಅವ್ರು ಉಣ್ಬೇಕನ್ನೋಲಿ. ಮತ್ ನೋಡು, ಅವ್ರು ಗಣ ಮಕ್ಕಳು, ಅವ್ರು ಬೇಕಾದ ಬೆಳೆದ್ ಮಾಡಿದ್ರ ನಾವ್ ಇದ್ರ ನಮ್ಮ ಮನ್ಯಾಗ ಹದಗಣಿಸ್ಯಾರ, ಅವ್ರ ನಾವ್ ಹದಗಣಿಸ್ತೇವಿ. ಮತ್ ಹಿಂಗ ಈಗ ಇಷ್ಟ 1 ವರ್ಷ 2 ವರ್ಷಕ್ಕ ಹಿಂಗ ಆಗತೈತಿ. ಮತ್ತೆ 50 ವರ್ಷ ಗಂಟೆ ನೀವ್ ಬಿಡಾತಿದ್ ಫ್ರೀ ಆದ್ರೆ ಹೆಂಗ್ ಮತ್ತ ಗತಿನ? ತಮ್ಮ ನಾವು ದುಡ್ಡು ಏನೋ ಸಾವ್ತಾವ್. ಆದ್ರೆ ಈಗ ಪ್ರವಾಸ ಅಡ್ಡಾಡಿ ಬರ್ತೀವಿ. ನೀವ್ ವಾರಕ್ಕೊಮ್ಮೆ ಹೋಗಿರಲ್ಲ, ಮತ್ತೇನ್ 5 ವಾರಕ್ಕೊಮ್ಮೆ ಚಿಕನ್ ಪಾರ್ಟಿ ಮಾಡೋ ನಡಿಲಿ, ಕುಡಿಯಾಕ ಹೋಗೋ ನಡಿಲಿ ಅಂತೀರಿ. ನಾವೇನ್ ಹೊಯ್ಕೊಳ್ಳೋಣ 2 ಕೈಗೆ ಎಣ್ಣೆ ಹಚ್ಕೊಂಡ ಹೊಸ ಕುಡ್ತಾರ. ಏನು ಗೊತ್ತಿಲ್ಲ, ನಾಟಕ ಮಾಡಕ್ ಬಂದ ನೀನ್. ನೋಡೋಟ್ ಏನ್ ಮಾಡ್ತಿ ತಮ್ಮ? ಗಾಡಿ ಬರ್ತೈತಿ. ಈಗ ಗಾಡಿ ಬರ್ತೈತಿವ, ಇನ್ನೇನು ಇನ್ನೊಂದ್ 10 ನಿಮಿಷ ಬರ್ತೈತಿವ. ನೀವ್ ಹೋರಿ ಕೆಲ್ಸ ಮುಗಿತಲ್ಲ? ಹೇಳ್ರಿ, ಏನು ಉಪಯೋಗ ಇಲ್ಲ ಹಂಗಾರ. ನಾ ಏನ ತಮ್ಮ ಹೇಳ್ದಂಗ ಗೌರ್ಮೆಂಟ್ ನಮ್ ನೆಟ್ಟೈತೆ, ನೀ ಕೇಳೋನಟ್ಟ ಇದಿಲ್ಲ. ನಾವ್ ಹೇಳಟ್ಟಿಲ್ಲ, ಆರಾಮ್ ನಾವ್ ಬಿಂದಾಸ್ ಅಡ್ಡಾಡ್ತೇವೆ. ರೂಲ್ಸ್ ರೆಗ್ಯುಲೇಷನ್ ಹೇಳ್ಕೊಡಕ್ ಬಂದ ಅತ್ತಿ. ಹಂಗಾರ ನನಗೇನ ಇಲ್ಲ, ನನ್ ಕೆಲಸ ಐತಿ. ನಿಮ್ ಜೋಡಿ ಮಾತಾಡಿ ವ್ಯರ್ಥ. ನಾನು ನಡೀತೀನಿ ಹಂಗಾರ. ಹೋಗ್ಬರಿ. ಮತ್ತೆ ಪ್ರವಾಸ ಹೋಗಿ ಬಂದ್ ಬೆಟ್ಟಕ್ಕೆ
ಎಲ್ಲೇ ನೀ 100 ವರ್ಷ ಹೋಗ್ದೇವ್ರ ಅತ್ತ ಅಡ್ಯಾಡಿ ಬಾದೇವ್ರ ಹೋಗ್ರಿ ಅಣ್ಣ. ತಿಕ್ಕ ಶಾಂಪೂ ಹಚ್ಚಿ ತೊಲದಲ್ಲ ಏನು ಚಂದನಾರ ತಗೋ ಕೂದಲ ಇಲ್ಲ ಆಯಿ ಊರಿಗೆ ಹೊಂಟಲ್ಲ ಆಯಿ ಊರಿಗೆ ಹೊಂಟತಿ ನಾ ಪೇಡೆ ಕೊಡ್ಬೇಕಂತೇಳಿ ಅವ್ರ ಮನಿಗೆ ಹೊಂಟಿನಿ ಅಯ್ಯಪ್ಪ ಆಯಿಗೆ ಹೋಗಲ್ಲೇನ ಇನ್ನೊಂದಿಟ್ಟು ಲೇಟ್ ಮಾಡಿ ಬಂದೇನ ಆಯಿನೂ ಹೋಗಿಲ್ಲ ಪೇಡೆ ಕೊಡ್ಬೇಕಿತ್ತ ಅನ್ಕೊಂಡಿನಿ ಆಯಿನ ಬಂದೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ದಿಡಕ್ಕ ಯಾಕ್ಲ ಕೆಂಪೆ ನಾ ಪೇಡೆ ಕೊಡ್ಬೇಕಂತ ಬಂದಿನಿ ಯಾಕಲೆ ಪೇಡೆ ಎದಕ್ಕ ನಮ್ಮವ್ವ ಗಂಡಾಡ್ದಲ್ಲ ಆ ಗೊಂಡ್ ಹೊಡ್ದ ಅಂತ ನಾಡಿಗಿಟ್ಟು ದುರ್ಕೊಂಡ್ ಬಂದಿದಿ ನೀವ್ ಮನಿಗೆ ಹೋಗಿದ್ನ್ಯಾ ಹೋಗ ಅಲ್ಲ ಹೆಣ್ಣು ಹಿಡ್ದಿದ್ರ ಕಮ್ಮ ಗೌರ್ಮೆಂಟ್ ಎಷ್ಟು ಸಾಯಿ ಇತ್ತಂದೆ ತಿಂಗಳ 2,000 ರೂಪಾಯಿ ಬರ್ತತಿ ಇದು ಇದ್ರದ ಲಕ್ಷ್ಮಿದು ಅದ್ 2,000 ಮಾತ್ರ ರೇಷನ್ ಅಂತ ಬರ್ತೈತಿ ಹೆಣ್ಣು ಹಿಡಿ ಬಿದ್ಬಿಟ್ಟು ಗೊಂಡ್ ಹಿಡ್ದ ಪೇಡೆ ಕೊಟ್ಟು ಕಳ್ಸಾಳಿ ಹೋಗ ಬೇಡ ಏನ್ ದೊಡ್ಡ ಅಲ್ಲಿಂದ ಓಡಿ ಬಂದಾನೆ ನಮ್ಮ ಗೊಂಡ್ ಹಿಡ್ದ ಆತ ಹೋಗ ಏನ್ ಹೇಳ್ತಿ ಏನ್ ಬಿಡಂತಿ ನಾ 5 ರೂಪಾಯಿ ಕೊಟ್ಟು ನಮ್ಮಪ್ಪ ನಮ್ಮವ್ವ ಹಡ್ದಾಳ ಅಂತೇಳಿ 5 ರೂಪಾಯಿ ಕೊಟ್ಟು ಪೇಡೆ ತಂದಿನಿ ಏನ್ ಬಿಡವನಿ ಆ ಪೇಡೆ ಕೊಟ್ಟು ಹಂಗ ಹೋಗುದು ಹಂಗ ಅದಕ್ಕೆ ಹೋಗ್ತಾರಪ್ಪ ತಿಂದು ನೀರು ಕುಡ್ಲಾದ್ರ ಮಾತು ಒಬ್ಬ ಕೆಳಗೆ ಹೊಕ್ಕನ್ನ 5 ರೂಪಾಯಿ ಕೊಟ್ಟೈತೆ ಅದಕ್ಕ ಮತ್ತೆ ಪೇಡೆ ಕೊಡಕ್ ಬಂದಿದ್ದಿಲ್ಲ ಏನ್ ದೊಡ್ಡ ಹಸಿರು ನಂಗು ನಮ್ಮ ಗೊಂಡ್ ಹಿಡ್ದ ಹೆಣ್ಣು ಹಿಡಿಬೇಕಿತ್ತು ಹೆಣ್ಣು ಹಿಡ್ದ ಸವಲತ್ತು ಎತ್ ಗೊತ್ತತಿ ಅದೇ ನೀ ಹೆಣ್ಣು ಹಿಡಿಬೇಕು ಅದ ಗಂಡ ಹಿಡಿದ್ರೆ ಎಷ್ಟ್ ಖುಷಿ ಆಯ್ತು ನೋಡಿದಿ ನಮಗ ಏನು ಖುಷಿ ಅವ್ ಏನ್ ಲಾಭ ಲಾಭ ಹಾಕವ ನಮಗ ಮುಂದೆ ಬಾರ್ನೆ ಕುಂಡಿರ್ತಾವ ಇವ್ರು ಹೆಣ್ಣು ಮಕ್ಳು ಎಷ್ಟು ನಮ್ ರೊಕ್ಕ ಎಟ್ಕೊಂಡ್ ಗೊತ್ತತನ ನಂದು 2,000 ಬಂತ ನನ್ ಸೊಸಿದ್ 2,000 4,000 ಬಂತ ತಿಂಗಳ 4,000 ಮುಂದ ರೇಷನ್ ರೊಕ್ಕ ಮತ್ತೆ ನಿಮ್ ಅಜ್ಜ ಸತ್ತಲ್ಲ ಅಜ್ಜನ್ ರೊಕ್ಕ ಬರ್ತೈತಿ ಮತ್ 60 ವರ್ಷದ ಬರ್ತೈತಿ ಎಲ್ಲಾ ರೊಕ್ಕ ನಾವ್ ಎಷ್ಟು ಬರ್ತಾವ ಎಲ್ಲಾ ದೇವಸ್ಥಾನ ಕೊಟ್ಟೇವ್ ನಾ ಹೆಂಗ್ ಹೊಂಟಿದೆ ನೋಡಿ ಅತ್ತಿ ನಾಳೆ ಅವನು ಮದ್ವೆ ಆದಂದ್ರ ಅವನು ಬರ್ತೇವೆ ಅವ್ನು ಹೆಂಡತಿ ಬರ್ತಿದ್ ಬಿಡಿ ಯಾಕೆ ಇದು ಮಾಡತ್ತಿ ಅವ್ರು ಹೊಕ್ಕಿತ್ತಿಲ್ಲ ಹೋಗ್ಲಿ ಬಿಡಿ ನಿನ್ಗೆ ಯಾಕೆ ಬೇಕು ಅದೇನ್ ದೇವ್ರ ಕೊಟ್ಟಿದ್ದದ ಏನು ಮಾಡಕ್ ಬರುದಿಲ್ಲ ಹಾಗಂತ ಹೋಗಿ ನಿನ್ನ ಮೇಲೆ ಬಸ್ ಬರ್ತೈತಲ್ಲ ಹೋಗ್ ಇನ್ನೊಂದ್ 2 ದಿನ ತೊಗೊಂಡ್ಲ ಏನಿಲ್ಲ ತೊಂಬ ದೊಡ್ಡ ದೊಡ್ಡ ಪೇಡೆ ಕೊಟ್ಟ ಇಷ್ಟು ಮಾಡ ನೀರ್ ಕೊಟ್ಟು ಎಷ್ಟೊತ್ತಾತತ್ತಿ ನಿಂತ್ಕಾರ ನನಗಂತೂ ಸಾಕು ಒಂದ್ ಕಾಲ್ ಮೇಕತ್ತ ಕೆಂಪೆ ಭಾಡೆ ಬಂದನು ನೋಡ್ದಿನ ಹೆಂಗ್ ಮಾತಾಡೋದು ಒಂದ್ ಐಡಿಯಾ ಮಾಡೋದಂತನ್ನ ಈಗ ನೆಟ್ಗ ಬಸ್ ಸ್ಟಾಂಡ್ ಹೋಗೋಣ ಅಲ್ಲೇ ಮಂದಿ ಕುತ್ಕೊಂಡ್ ಬರ್ತಾರ ನಮಗ ಸೀಟ್ ಸಿಗೋದಿಲ್ಲ ಅಲ್ಲೇ ಹೋಯ್ತಾರ ನಾವ್ ಸೀಟ್ ತಗೊಂಡ್ ಸೀಟ್ ಮೇಲೆ ಕುಂತ ಬಂದ್ ಬಿಡ್ತೇವಲ್ಲ ಅಲ್ಲಿ ಹೋಗ್ಬಿಡ್ನು ನಡಿ ಹೋಗೋಣ ಹೋಗೋಣ ಬಾ ಕುಂತಿ ಅಂದ್ರ ಅವನವನ